ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ರಜಾ ಹಾಕುವಂತೆ ಕಿರುಕುಳ. ಕಳಲಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಿರೀಶ್ ವಿರುದ್ಧ ದಲಿತ ಸಂಘಟನೆಗಳ ಆಕ್ರೋಶ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಳಲಘಟ್ಟ ಗ್ರಾಮ ಪಂಚಾಯಿತಿಯ ದಲಿತ ಸಮುದಾಯದ ಅಧ್ಯಕ್ಷೆ ಸೌಮ್ಯ ಅಂಜನಪ್ಪ ಅವರನ್ನು ರಜೆ ಹಾಕಿಸಿ ಉಪಾಧ್ಯಕ್ಷ ಗಿರೀಶ್ ಪ್ರಭಾರ ಅಧ್ಯಕ್ಷನಾಗಲು ಸಂಚು ರೂಪಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆಂದು ದಲಿತ ಸಂಘಟನೆಗಳು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ನೇತೃತ್ವದಲ್ಲಿ ಉಪಾಧ್ಯಕ್ಷ ಗಿರೀಶ್ ಸದಸ್ಯತ್ವ ವಜಾಗೊಳಿಸುವಂತೆ ಹಾಗೂ ಸುಳ್ಳು ದೂರು ನೀಡಿ ಅಧ್ಯಕ್ಷೆಗೆ ಕಿರುಕುಳ ನೀಡುತ್ತಿದ್ದ ಹಾಗೂ ಜಾತಿ ನಿಂದನೆ ಮಾಡಿರುವ ಉಪಾಧ್ಯಕ್ಷ ಗಿರೀಶ್ ಬಂಧಿಸುವಂತೆ ಆಗ್ರಹಿಸಿ ಕಳಲಘಟ್ಟ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಿಡಿಒ ಗೀತಾಮಣಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಚನ್ನಕೇಶವ ಮಾತನಾಡಿ, ಉಪಾಧ್ಯಕ್ಷ ಗಿರೀಶ್ ಎಂಬಾತ ಹಾಲಿ ಅಧ್ಯಕ್ಷೆ ಸೌಮ್ಯ ಅಂಜನಪ್ಪ ಅವರನ್ನು ರಜೆ ಹಾಕಿಸಿ ಪ್ರಭಾರ ಅಧ್ಯಕ್ಷನಾಗಲು ಅನೇಕ ತಂತ್ರಗಳನ್ನು ಮಾಡಿದ್ದು, ಅನಾರೋಗ್ಯದ ಕಾರಣ ಅಧ್ಯಕ್ಷೆ ಸೌಮ್ಯ ರಜಾ ಹಾಕಿ ಉಪಾಧ್ಯಕ್ಷ ಗಿರೀಶ್ ಅವರಿಗೆ ಪ್ರಭಾರ ಅಧ್ಯಕ್ಷ ಸ್ಥಾನ ನೀಡಲಿಲ್ಲ ಎಂಬ ದ್ವೇಷದಿಂದ ಅಧ್ಯಕ್ಷೆಯ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಉಪಾಧ್ಯಕ್ಷ ಗಿರೀಶ್ ಅನುಸೂಚಿತ ಸಮುದಾಯದ ಅಧ್ಯಕ್ಷೆ ಸೌಮ್ಯ ಅವರನ್ನು ಇಳಿಸಲು ಕುತಂತ್ರ ಮಾಡಿದ್ದು, ತನ್ನ ಸ್ನೇಹಿತರೊಬ್ಬರ ಜೊತೆ ಮಾತನಾಡಿದ್ದು, ಅದರ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಧ್ಯಕ್ಷೆ ಸೌಮ್ಯ ಪತಿ ಅಂಜನಾಮೂರ್ತಿ ಅವರನ್ನು ಹೆದರಿಸುವುದು ಸೇರಿದಂತೆ ಮಾನಸಿಕ ಹಿಂಸೆ ನೀಡುತ್ತಿದ್ದು, ಆತನ ಸದಸ್ಯತ್ವ ವಜಾಗೊಳಿಸಬೇಕು. ಜಾತಿ ನಿಂದನೆ ಮಾಡಿರುವ ಉಪಾಧ್ಯಕ್ಷ ಗಿರೀಶ್ ಬಂಧಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ನಮ್ಮ ಸಮುದಾಯ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಏನು ನಮ್ಮ ದಲಿತ ಪರ ಸಂಘಟನೆಗಳು ಹಾಗೆ ನಮ್ಮ ದಲಿತ ಮನಸ್ಕರು ಹಾಗೆ ನಮ್ಮ ಸಮಾಜದ ಮುಖಂಡರು ಇವತ್ತು ಹಾಗೂ ಅದರ ಜೊತೆಗೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಗಿರೀಶ್ ಏನಿದ್ದಾನೆ ಜಾತಿವಾದಿ ಮನಸ್ಥಿತಿ, ಮನುವಾದಿ ಮನಸ್ಥಿತಿ ಹಾಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕಟ್ಟಕಡೆಯ ಪ್ರಜೆ ಆರೋಪಿ ಇವತ್ತು ಏನಿದ್ದಾನೆ ಗಿರೀಶ್ ಅವನ ವಿರುದ್ಧ ಈಗಾಗಲೇ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ಅವನ ಸದಸ್ಯತ್ವನ ವಜಾ ಮಾಡಬೇಕು ಅಂತೇಳಿ, ಹಾಗೆ ಅವನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕು ಅಂತೇಳಿ ಈಗ ನಾವು ನಮ್ಮ ತಂಡ ಎಲ್ಲ ಸೇರಿಕೊಂಡು ಅವನ ವಿರುದ್ಧ ಕಂಪ್ಲೇಂಟ್ನ ಬರೆದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ PDO ಮೇಡಮ್ಗೆ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ತಂಡ SP ಗೆ ಹೋಗ್ತೇವೆ, ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇಲ್ಲಿ ಪಕ್ಕದ ಕೂಗಡದಲ್ಲಿರುವಂಥ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಗೆ ಹೋಗ್ತೇವೆ. ಹಾಗೆ ಇಡೀ ಯಾವುದು ಅವನು ಮನಗಂಡು ಇಡೀ ನಮ್ಮ ಸಮುದಾಯಕ್ಕೆ ಯಾಚನೆ ಮಾಡದೆ ಇದೇ ರೀತಿ ದುರ್ವರ್ತನೆ ತೋರ್ತಾ ಇದೇ ರೀತಿ ಎಲ್ಲರಿಗೂ ನೋವು ಕೊಡ್ತಾ ಇದ್ರೆ ಅವನ್ನ ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ಈಗಾಗಲೇ ನಾವು ನೆಲಮಂಗಲದಲ್ಲಿ IBಯಲ್ಲಿ ಪ್ರೆಸ್ ಮೀಟ್ನ ಮಾಡೋದಕ್ಕೆ ನಾವೆಲ್ಲ ಮನಸ್ಸಿಗೆ ತಗೊಂಡಿದ್ದೀವಿ. ಅದನ್ನು ತಗೊಂಡು ಅವನ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿ ಅವನ ವಿರುದ್ಧ ಗಡೀಪಾರು ಮಾಡೋದಕ್ಕೆ ನಾವು ಒತ್ತಾಯನ ಮಾಡ್ತೇವೆ. ಅದೇ ರೀತಿ ಅವನ ಸದಸ್ಯತ್ವನ ವಜಾ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಇಲ್ಲಿಂದ ಕಲಘಟ್ಟ ಗ್ರಾಮ ಪಂಚಾಯಿತಿಯಿಂದ ನಾವು ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಧಿಕ್ಕಾರ ಧಿಕ್ಕಾರ ಗಿರೀಶೇ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಗಿರೀಶೇ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಗಿರೀಶೇ ಧಿಕ್ಕಾರ. ಬಂಧಿಸಿ ಬಂಧಿಸಿ ಗಿರೀಶನನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಗಿರೀಶನನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಗಿರೀಶನನ್ನು ಬಂಧಿಸಿ. ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್. ಇವತ್ತು ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಲ್ಗಟ್ಟ ಗ್ರಾಮ ಪಂಚಾಯತಿಲಿ ಸೌಮ್ಯ ಅನ್ನೋ ಒಂದು ದಲಿತ ಮಹಿಳೆ ಹಾಗೂ ಮಾದಿಗ ಸಮುದಾಯದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಮಾದಿಗ ಜನಾಂಗ ಅಂತ ಹೇಳಿ ಅವ್ರನ್ನ ಹೆಸರಿಡಿದು ಅವರ ಜಾತಿ ಹಿಡಿದು ಅವಮಾನಿಸಿರುವಂತ ಆರೋಪಿ ಗಿರೀಶ್ ಅವರು ಇಡೀ ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ತಾರೆ. ಅವನು ತನ್ನ ಜಾತಿ ಕೊಳಕ ಮನಸ್ಥಿತಿನ ಇಟ್ಟುಕೊಂಡು ಇಡೀ ಒಂದು ಸೌಮ್ಯ ಅನ್ನೋ ಗ್ರಾಮ ಪಂಚಾಯತಿ ಮಹಿಳೆಯನ್ನ ನೀನು ಕೆಳಗಿಳಿಬೇಕು, ನನಗೆ ಪ್ರಭಾರನ ವಹಿಸ್ಕೊಡ್ಬೇಕು, ಅವ್ರ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡು ನಿನಗೆ ಈ ಚೇರಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ನೀನು ಅಸ್ಪೃಶ್ಯತೆ ಇದೆ, ನೀನು ಅನ್ಟಚಬಲ್ ಇದ್ದೆ, ಈ ಚೇರಿ ಕೂತ್ಕೊಂಡ್ರೆ ನಮ್ಮ ಪಂಚಾಯತಿಗೆ ಅಸ್ಪೃಶ್ಯತೆ ಆಗ್ತದೆ, ಇಲ್ಲಿನ ಊರಿನ ಜನಕ್ಕೆ ಅಪಮಾನ ಆಗ್ತದೆ, ಈ ಕೂಡಲೇ ನೀನು ಅಡಿಕಿಳಿದು ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೂಡಲೇ ಅಡಿಕಿಳಿಬೇಕು ಅಂತ ಹೇಳಿ ಧಮಕಿ ಹಾಕಿ ಗಿರೀಶ್ ಅವರು ಧಮಕಿ ಹಾಕಿರ್ತಾನೆ. ಅದು ಆಡಿಯೋ ಮೂಲಕ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುತ್ತದೆ. ಇಡೀ ಸಮಾಜಕ್ಕೆ ನೋವಾಗಿದೆ ನಮಗೆ. ಇಡೀ ಇವತ್ತು ಒಂದು ಮಹಿಳೆಗೆ
ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಮಟ್ಟಕ್ಕೆ ಧಮಕಿ ಆಗ್ತಾನೆ ಅಂದ್ರೆ ಇನ್ ಯಾವ ಮಟ್ಟದಲ್ಲಿ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದಲ್ಲಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನೆ, ಆಗ ವೋಟ್ ಹಕ್ಕನ್ನ ಪಡೆದಿದ್ದಾನೆ. ಅದೇ ರೀತಿ ಪಿಡಿಒ ಏನಿದ್ದಾರೆ, ಗೀತಾಮಣಿ ಅವರು ಏನಿದ್ದಾರೆ, ಅವರೊಬ್ರು ದಲಿತ ಮಹಿಳೆ, ಅವರು ಪಿಡಿಒ ಅವರನ್ನು ಏಕವಚನದಲ್ಲಿ ನಿಂದಿಸುವಂತ ಇರ್ತಾರೆ. ಅದೇ ರೀತಿ ಪಿಡಿಒನ ಫೋನ್ ಅಲ್ಲಿ ಮಾತಾಡಿರುವಂತದ್ದು ಇರ್ತದೆ. ಇವರು ಒಬ್ರು ದಲಿತ ಮಹಿಳೆ, ಅವರೊಬ್ರು ದಲಿತ ಮಹಿಳೆ, ಇವ್ರಿಗೆ ದಲಿತ ಮಹಿಳೆಯರೇ ಕಂಡ್ರಾಗಲ್ಲ, ದಲಿತರನ್ನ ಕಂಡ್ರನೇ ಆಗಲ್ಲ ಅಂತ ಹೇಳಿ ಇವರು ಗಿರೀಶ್ ಅನ್ನೋ ಆರೋಪಿ ಅವ್ರನ್ನ ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಧಮಕಿ ಹಾಕಿರ್ತಾನೆ. ಇವತ್ತು ನಿನಗೆ ತಾಕತ್ತಿದ್ರೆ ಬಹಿರಂಗವಾಗಿ ಸವಾಲಾಗ್ತಾ ಇದ್ದೀವಿ, ನಿನಗೆ ಬಹಿರಂಗವಾಗಿ ಸವಾಲಾಗ್ತಿದ್ದೀನಿ ಗಿರೀಶ್. ನಿನ್ನ ಪಂಚಾಯತಿಲಿ ಇದ್ದೀವಿ, ಬಾ, ನೀನು ಬಾ. ನಮ್ಮ ಸಮುದಾಯನ ಹೆಂಗೆ ನಿಲ್ಲಿಸಿದೀಯಾ, ಅದೇ ರೀತಿ ನಮ್ಮ ಮಹಿಳೆನ ಹೆಂಗೆ ನಿಲ್ಲಿಸಿದೀಯಾ. ಇವತ್ತು ನಿನ್ನ ತಾಕತ್ತಿದ್ರೆ ಬಾಯಿಗೆ ನಿನಗೆ ಬಹಿರಂಗ ಸವಾಲಾಗ್ತಿದ್ದೀನಿ. ಕಾನೂನು ನೋಡಿ ನಿನಗೆ ಪಾಠ ಕಲಿಸ್ತೀವಿ, ನಿನಗೆ ಪಾಠ ಕಲಿಸಿ ನಿನಗೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ನಿನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನ ರಂಚುಗೊಳಿಸದವರೆಗೂ ನಮ್ಮ ಹೋರಾಟನ ಬಿಡಲ್ಲ. ಇದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಕಿಚ್ಚು, ಸ್ವಾಭಿಮಾನದ ಕಿಚ್ಚು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನದಲ್ಲಿ ಬದುಕ್ತಾ ಇದ್ದೀನಿ ನೀನು, ಇಡಿಯಟ್, ಅಯೋಗ್ಯ. ಬಾರೋ, ನಿನಗೆ ತಾಕತ್ತಿದ್ರೆ ಇದು ಗ್ರಾಮ ಪಂಚಾಯತ್ ಇದ್ದೀವಿ. ನೀನು ಯಾವ ರೀತಿಯ ಮಹಿಳೆಯರಿಗೆ ಧಮಕಿ ಹಾಕಿದ್ಯಾ, ಇವತ್ತು ಬಾ, ಇಲ್ಲಿ ಬಾ. ನಿನ್ನ ಅಧಿಕಾರ ದುರುಪಯೋಗ ಯಾವ ರೀತಿ ಪಡಿಸ್ಕೊಂತಿದ್ಯಾ, ಆ ಅಧಿಕಾರನ ವಜಾಗೊಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಹೇಳ್ತಾ, ಇವತ್ತು ಏನು ಪ್ರಿಯಾಮಣಿಗೂ ಗೀತಾಮಣಿಗೂ ಅದೇ ರೀತಿ ಸೌಮ್ಯಮಣಿಗೂ ನ್ಯಾಯ ಕೊಡಿಸದಿಲ್ಲದವರು ನಾವು ನಿನ್ನ ಹೋರಾಟ ನಿಲ್ಲಿಸಲ್ಲ. ನಿನ್ನ ಜೈಲಿಗೆ ಹಾಕ್ಸದೆ ನನ್ನ ಗುರಿ, ನಿನ್ನ ಸದಸ್ಯತ್ವನ ವಜಾಗೊಳಿಸದೆ ನಮ್ಮ ಗುರಿ. ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಎಲ್ಲ ಅನ್ಯಾಯ ಆಗ್ತದೆ, ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ಎಲ್ಲ ಅನ್ಯಾಯ ಆಗ್ತದೆ, ಅಲ್ಲಿ ನನ್ನ ಹೋರಾಟ ಇರ್ತದೆ, ಅಲ್ಲಿ ನಮ್ಮ ಮುಖಂಡರ ಹೋರಾಟ ಇರ್ತದೆ, ಅಲ್ಲಿ ಸ್ವಾಭಿಮಾನದ ಹೋರಾಟ ಇರ್ತದೆ, ಸ್ವಾಭಿಮಾನದ ಕಿಚ್ಚಿರ್ತದೆ. ಎಲ್ಲರಿಗೂ ಸರ್ವಪಾಡು ಸಮಪಾಲು ಅನ್ನೋದೇ ನಮ್ಮ ಹೋರಾಟ. ಜೈ ಭೀಮ್.